Hello my dear students, so we are discussing this concept that is getting to know plants. Okay, so okay, uh, so we are discussing the chapter that is getting to know plants. Plants ಬಗ್ಗೆ ತಿಳ್ಕೊಳ್ಳೋದು ಅಂತ ಅದರ ಅರ್ಥ. ಓಕೆ, ಸೊ ಎಷ್ಟು ಡಿಸ್ಕಸ್ ಮಾಡಿದ್ವಿ ನಾವು? ಟಿಲ್ ರೂಟ್ಸ್ ಮಾಡಿದ್ದೀವಿ, ಲೀಫ್ ಕೂಡ ಮಾಡಿದ್ದೀವಿ. ಸೊ ಲೀಫ್ ಆದಮೇಲೆ ಇವತ್ತೇನು ಮಾಡಬೇಕು? ವಾಟ್ ವಿ ಲರ್ನ್ ಈಸ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಬಗ್ಗೆ ನಾವು ಕಲಿಯೋಣ. ಸೊ ಐ ಥಿಂಕ್ ಐ ಹ್ಯಾವ್ ಟು ಗೋ ಆ್ಯಂಡ್ ಕಲೆಕ್ಟ್ ಅ ಲೀಫ್. ಬಟ್ ನಡೀತದೆ. ಐ ಥಿಂಕ್ ಟ್ರಾನ್ಸ್ಪಿರೇಷನ್ ವಿ ವಿಲ್ ಲರ್ನ್. See, leaves also release water from the plant through the stomata. This is called transpiration. Leaves release the water from the plant through the stomata. Stomata ante leaf mele iruttada ondishtu pores irtava. So those pores through the stomata, this is called transpiration. Adakke enant karitivi ನಾವು transpiration anta karitivi. It helps in cooling down the leaves. So adu ಏನು ಮಾಡ್ತೈತಿ? That helps in the cooling down the leaves. So leaves cool down ಆಗ್ಲಿಕ್ಕೆ ಅದು help ಮಾಡ್ತೈತಿ. Okay, it also has another important function. As the water escapes from the leaves, it also has another important function. ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಕೂಡ ಇರ್ತದೆ. As the water escapes from the leaves, leaves ಇಂದ್ರೆ ಏನಾಗ್ತೈತಿ? ವಾಟರ್ ಎಸ್ಕೇಪ್ ಆಗ್ತದೆ. Okay, the roots pull more water to compensate for this loss. Roots ಏನು ಮಾಡ್ತಾವು? They pull the more water to compensate for this loss. This water brings with it important nutrients required by the plant from the soil. So iದೇನು ಮಾಡ್ತೈತಿ? ವಾಟರ್ it brings with it important nutrients required by the plant from the soil. So plant ಏನು ರಿಕ್ವೈರ್ಮೆಂಟ್ ಇರ್ತದಲ್ಲ, ಸೊ ಅದನ್ನ ಏನು ಮಾಡ್ತೈತಿ? ವಾಟರ್ ಬ್ರಿಂಗ್ ಔಟ್ ಮಾಡ್ತೈತಿ. So transpiration plays an important role in the water cycle by increasing the moisture in the air. Transpiration ಏನು ಮಾಡ್ತೈತಿ? ಇಟ್ ಪ್ಲೇಸ್ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್ ಇನ್ ದ ವಾಟರ್ ಸೈಕಲ್. ವಾಟರ್ ಸೈಕಲ್ ಒಳಗೆ ಇದು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತದೆ ಟ್ರಾನ್ಸ್ಪಿರೇಷನ್. ಸೊ ಹೆಂಗೆ ಟ್ರಾನ್ಸ್ಪಿರೇಷನ್ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತದೆ? ಎಲಿ ಇರ್ತದೆ. ಸೊ ಎಲಿ ಅಂದ್ರೆ ಏನಾಗ್ತದ? ಹೊರಗೆ ಸ್ಟೊಮ್ಯಾಟೊ ಥ್ರೂ ವಾಟರ್ ಹೋಗ್ತದೆ. ಸೊ ಹೋದಂಥ ವಾಟರ್ ಎಲ್ಲಿ ಹೋಗ್ತದೆ? ನೆಕ್ಸ್ಟ್ ಇಟ್ ಗೋಸ್ ಡೈರೆಕ್ಟ್ಲಿ ಟು ಮ್ಯಾಲೆ ಹೋಗ್ತದೆ, ವಾಟರ್ ವೇಪರ್ ಆಗ್ತದೆ. ವಾಟರ್ ವೇಪರ್ದಿಂದ ಕ್ಲೌಡ್ ಆಗ್ತದೆ. ಕ್ಲೌಡ್ದಿಂದ ಮುಂದೆ ಕ್ಲೌಡ್ ಟು ಕ್ಲೌಡ್ ಟಚ್ ಆದಾಗ, ವಾಟರ್ ಸೈಕಲ್ ಕಲ್ತಿರ್ಲಿ ನೀವು, ಅಥವಾ ಕ್ಲೌಡಿಗೆ ಕೋಲ್ಡ್ ಟಚ್ ಆದಾಗ ಏನಾಗ್ತದೆ? ರೇನ್ ಆಗಿ ವಾಪಸ್ ಬರ್ತದೆ. ಸೊ ದಿಸ್ ಪ್ರೊಸೆಸ್ ವಿ ಹ್ಯಾವ್ ಆಲ್ರೆಡಿ ಸೆಡ್ ಇಟ್ ಆಸ್ ಟ್ರಾನ್ಸ್ಪಿರೇಷನ್. ಓಕೆ, ಸೊ modifications of the leaf. ಸೊ ಇದೇನಾಯ್ತು? ಟ್ರಾನ್ಸ್ಪಿರೇಷನ್ ಪ್ರೊಸೆಸ್ ಆಯ್ತು. ಸೊ ಏನು ಲೀಫ್ ಹೆಂಗೆ ಮಾಡಿಫೈ ಆಗ್ತಾವೆ? ಹೌ ದೇ ಗೆಟ್ ಮಾಡಿಫೈಡ್? ದ್ಯಾಟ್ ವಿ ಸೇ ದಟ್ modifications of the leaf. Leaves are modified to give support. ಲೀವ್ಸ್ ಏನಾಗ್ತಾವೆ? ದೇ ಆರ್ modified to give support. ಲೀವ್ಸ್ಗಳನ್ನು ಮಾಡಿಫೈ ಮಾಡ್ಬೋದು ಸಪೋರ್ಟ್ ಕೊಡಲಿಕ್ಕೆ. ದೇ ಆರ್ modified to give the support. So when you examine a pea or what we can say gloriosa plant carefully, you will find that some of the upper leaflets are modified into tendrils. ಒಂದಿಷ್ಟು ಅಪ್ಪರ್ leaflets ಏನಾಗ್ತಾವು? they are modified into tendrils. ಸೊ ಏನಾಗ್ತಾವು? tendrils ಆಗಿ ಮಾಡಿಫೈ ಆಗಿರ್ತಾವೆ. ಯಾವು? ಪಿ ಅಂದ್ರೆ ಬಟಾಣಿ ಕಾಳು. ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗ್ಲೋರಿಯೋಸಾ. ಗ್ಲೋರಿಯೋಸಾ ಪ್ಲಾಂಟ್ ಅನ್ನ ಕೇರ್ಫುಲ್ ಆಗಿ ನೋಡಿದ್ರೆ ಅಂದ್ರೆ ಅದ್ರೊಳಗೆ ಏನಿರ್ತಾವ? ಅಪ್ಪರ್ ಲೀಫ್ಲೆಟ್ಸ್ ಏನಾಗಿರ್ತಾವ? ಒಂದಿಷ್ಟ ಟೆಂಡ್ರಿಲ್ಸ್ ಆಗಿ ಕನ್ವರ್ಟ್ ಆಗಿರ್ತಾವ. ಓಕೆ, ದ ಟೆಂಡ್ರಿಲ್ಸ್ ಕಾಯಿಲ್ ಅರೌಂಡ್ ಆಬ್ಜೆಕ್ಟ್ ಟು ಗಿವ್ ಸಪೋರ್ಟ್ ಟು ದ ಪ್ಲಾಂಟ್ಸ್. ಟೆಂಡ್ರಿಲ್ಸ್ ಏನಾಗಿರ್ತಾವ? ದೇ ಆರ್ ಕಾಯಿಲ್ ಅರೌಂಡ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಅರೌಂಡ್ ಅವು ಕಾಯಿಲ್ ಆಗಿರ್ತಾವ ಟು ಗಿವ್ ದ ಸಪೋರ್ಟ್ ಟು ದ ಪ್ಲಾಂಟ್. ಪ್ಲಾಂಟಿಗೆ ಅವು ಏನ್ ಮಾಡ್ತಾವು? ಸಪೋರ್ಟ್ ಅನ್ನ ಕೊಡ್ತಾವೆ. ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸ್. ಲೀವ್ಸ್ ಏನಾಗಿರ್ತಾವ? ಸ್ಪೈನ್ ಆಗಿ ಕನ್ವರ್ಟ್ ಆಗಿರ್ತಾವ. ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸ್. ಸ್ಪೈನ್ಸ್ ಆಗಿ ಅವು ಏನಾಗಿರ್ತಾವು? ಕನ್ವರ್ಟ್ ಆಗಿರ್ತಾವು. ಓಕೆ, ಸೊ ಫಸ್ಟ್ನೇದೇನು? ಲೀವ್ಸ್ ಆರ್ ಮಾಡಿಫೈಡ್ ಟು ಗಿವ್ ಸಪೋರ್ಟ್. ಲೀವ್ಸ್ ಏನ್ ಮಾಡ್ತಾವು? ಮಾಡಿಫೈಡ್ ಟು ಗಿವ್ ಸಪೋರ್ಟ್ ಮಾಡ್ತಾವು. ದೆನ್ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸ್. ಸ್ಪೈನ್ಸ್ ಆಗಿ ಏನಾಗಬಹುದು? ಮಾಡಿಫೈ ಆಗ್ಬೋದು.
In cactus, leaves are modified to form spines. Cactus ಒಳಗೆ ಏನಾಗ್ತತಿ, leaves are modified to form spines. This reduces loss of water from the leaves. Leaves ಇಂದ್ರೆ ಇದೇನ್ reduce ಮಾಡ್ತತಿ, loss of water ನ reduce ಮಾಡ್ತತಿ. Spines also protect the plants from being eaten away by the grazing animals. Spines ಏನ್ ಮಾಡ್ತಾವು, they also protect the plants. Plants ಅನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಾವು from being eaten away by the grazing animals. Grazing animals ಅಂದ್ರೆ being eaten ಆಗುವುದರಿಂದ ಏನ್ ಮಾಡ್ತಾವು, ಅವು ಪ್ರೊಟೆಕ್ಟ್ ಮಾಡ್ತಾವೆ. ಈ ಸ್ಪೈನ್ಸ್ ಅಂದ್ರೆ ಏನಿರ್ತದೆ ಹೇಳ್ರಿ, ಒಂದು ಟೈಪ್ ಮುಳ್ಳವು. ಸೊ ಪ್ಲಾಂಟ್ ಒಳಗ ಒಂದಿಷ್ಟು ಟೈಪ್ ಮುಳ್ಳು ಬಂದಿರ್ತದೆ. ಸೊ ಅವು ಸ್ಪೈನ್ಸ್ ಅಂತ ಕರಿತೀವಿ ನಾವು. ಆ ಸ್ಪೈನ್ಸ್ ಅನಿಮಲ್ ಇದಿಂದ್ರ ಅದು ಗ್ರೇಜಿಂಗ್ ಅನಿಮಲ್ಸ್ ಅಂದ್ರೆ ಹುಲ್ಲುಗಳನ್ನು ತಿಂತಕ್ಕಂಥ ಅನಿಮಲ್ಸ್ ಗ್ರೇಜಿಂಗ್ ಅನಿಮಲ್ಸ್ ಅಂತ ಕರಿತೀವಿ. ಆ ಗ್ರೇಜಿಂಗ್ ಅನಿಮಲ್ಸ್ ತಂದು ಅವುಗಳನ್ನ ಊಟ ಮಾಡಬಹುದು, ತಿನ್ಬಹುದು. ಸೊ ಬಟ್ ಪ್ಲಾಂಟ್ಸ್ ಏನ್ ಮಾಡ್ತದ, ಅದನ್ನ ಅವೇ ಮಾಡ್ತದ. ಓಕೆ, ಇಟ್ ವಿಲ್ ಟೇಕ್ ಆಫ್ ದಟ್ ಬೀಯಿಂಗ್ ಈಟನ್ ಅವೇ ಬೈ ದ ಗ್ರೇಜಿಂಗ್ ಅನಿಮಲ್ಸ್. ಗ್ರೇಜಿಂಗ್ ಅನಿಮಲ್ಸ್ ಇದ್ರೆ ಇದನ್ನ ಮಾಡ್ತದ. ಸೊ ಫ್ಲವರ್ಸ್ ಅಂಡ್ ಫ್ರೂಟ್ಸ್. ನೆಕ್ಸ್ಟ್ ಯಾವುದು, ಫ್ಲವರ್ಸ್ ಅಂಡ್ ಫ್ರೂಟ್ಸ್. ಸೊ ಫ್ಲವರ್ಸ್ ಅಂಡ್ ಫ್ರೂಟ್ಸ್ ನೋಡು ಆಮೇಲೆ. Modifications of leaf ಅದ. Leaves are modified to give support. So ಬರ್ಕೋರಿ ಇವನ್ನ ಜಸ್ಟ್. I think I have to give the ಇದ್ರ ಚಾಪ್ಟರ್ ನೋಟ್ಸು ಬರ್ಸ್ಬೇಕು ನಾನು. ಸೊ ಐ ವಿಲ್ ಡೂ ದ್ಯಾಟ್. ಸೊ ಟುಮಾರೋದಿಂದ ನೋಟ್ಸ್ ಬರ್ಸೋ ಪ್ರಯತ್ನ ಮಾಡ್ತೀನಿ. ಈ ಇಂಪಾರ್ಟೆಂಟ್ ನೋಟ್ಸ್ ಬರ್ಸ್ಕೊತಾ ಹೋಗೋಣ. ಓಕೆ, ಈ ಚಾಪ್ಟರ್ದ. ಓಕೆ, ಸೊ ದೆನ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಅದ. ಸೊ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ನೋಡ್ರಿ. ದ ಮೋಸ್ಟ್ ಅಟ್ರಾಕ್ಟಿವ್ part of a flowering plant is the flower. Most attractive part of a flowering plant. On the flowering plant, the most attractive part yaudappa andre flower. Okay, you can recognize a plant by its flowers. One the plant na adrade adanta flower galinda we can recognize that. Okay, most flowers have a sweet smell. Most flowers ಗೆ ಏನಿರ್ತದ, ಸ್ವೀಟ್ ಸ್ಮೆಲ್ ಇರ್ತದ. The smell of some flowers is so strong that moths are attracted to them from long distances. Smell of some flowers, ಒಂದಿಷ್ಟು ಫ್ಲವರ್ಸ್ ಸ್ಮೆಲ್ ಇಷ್ಟು ಸ್ಟ್ರಾಂಗ್ ಇರ್ತದ ಅಂದ್ರೆ moths are attracted to them from long distance. Long distance ಇದ್ರೆ ಅದಕ್ಕೆ moths ಅಟ್ರಾಕ್ಟ್ ಆಗ್ತಿರ್ತಾವು. Some flowers have no smell at all. Some have an unpleasant smell. Some flowers ಏನದಾವು, they have no smell at all and some have unpleasant smell. ಒಂದಿಷ್ಟಕ್ಕೆ ಅನ್ಪ್ಲೆಸೆಂಟ್ ಸ್ಮೆಲ್ ಇರ್ತದೆ, ಒಂದಿಷ್ಟಕ್ಕೆ ಸೂಪರ್ ಸ್ಮೆಲ್ ಇರ್ತದೆ. ಸೊ ಇಟ್ ಡಿಪೆಂಡ್ಸ್ ಎವ್ರಿಥಿಂಗ್ ಆನ್ ದ ಸ್ಮೆಲ್ ಆಲ್ಸೋ. ಸ್ಮೆಲ್ ಮೇಲೂ ಕೂಡ ಪ್ರತಿಯೊಂದು ಡಿಪೆಂಡ್ ಆಗ್ತಿರ್ತದೆ. ಓಕೆ, ಎಸ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಕಂಪ್ಲೀಟ್ ಕಾನ್ಸೆಪ್ಟ್ಸ್. ಓಕೆ, ಐ ಹೋಪ್ ದ ವಿಡಿಯೋಸ್ ಆರ್ ಓಪನಿಂಗ್. ನೋಡ್ರಿ, ದ 22 ಇರೋದ್ರಿಂದ. ಸೊ ನಿಮಗೆ ಇವತ್ತು ಯಾವ ಕ್ಲಾಸ್ ಹೋಗ್ಯದ ಐ ವಾಂಟ್ ಟು ಚೆಕ್ ಜಸ್ಟ್. ದಿಸ್ ಈಸ್ ಸೈನ್ಸ್ ಫಾರ್ ಕ್ಲಾಸ್ 6, 11:30 to 12:30. Hello my dear students, we are going to start plants. So chapter we are starting in. So ಎಷ್ಟು ಟೈಪ್ಸ್ ಆಫ್ ಪ್ಲಾಂಟ್ಸ್ ಅಂದ್ರೆ ಆಲ್ಮೋಸ್ಟ್ 2,50,000 ಟೈಪ್ಸ್ ಆಫ್ ಪ್ಲಾಂಟ್ಸ್. ಪ್ಲಾಂಟ್ಸ್ ದ ಈ ಚಲೋ ಆಗೈತೆ ನಂಗೆ ಆತ. 2,50,000 ಟೈಪ್ಸ್ ಆಫ್ ಇರ್ತಾವ ಪ್ಲಾಂಟ್ಸ್. ನೋಡ್ರಿ, ಹೋಮ್ವರ್ಕ್ ರಿಲೇಟೆಡ್ ಹೇಳಾಗ್ತಿದ್ದೆ ನಾನು. ಸೊ ದೆನ್ ಹೋಮ್ವರ್ಕ್ ರಿಲೇಟೆಡ್ ಯು ಹ್ಯಾವ್ ಟು ಸೆಂಡ್ ದ ಹೋಮ್ವರ್ಕ್ ರೆಗ್ಯುಲರ್ಲಿ. ಭಾಳ ಮಂದಿ ಕಳ್ಸಾಕಿಲ್ಲ. ಸೊ ಏನಾಗ್ತದೆ, ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಹೋಮ್ವರ್ಕ್ ಮೇಲೆ ಡಿಪೆಂಡ್ ಇರ್ತದೆ. ಸೊ ನೀವು ಒಂದು ವೇಳೆ ಬರೆದು ಇಟ್ಟಿದ್ರಿ ಅಥವಾ ಕಳಿಸಿದ್ದಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಏನು ಮಾಡಿರಿ, ಒಂದು 2 ದಿನಕ್ಕಾದರೂ ಬರೀರಿ. ಎಲ್ಲ ಹೋಮ್ವರ್ಕ್ ನಾವು ಕಳಿಸಿದಿರ್ತದೆ ಅದನ್ನಷ್ಟು ಬರೀರಿ. ಬರೋದು ಏನು ಮಾಡಿರಿ, ಒಮ್ಮೆ ಸೆಂಡ್ ಮಾಡ್ತಿರು ಮಾಡಿ. 2 days ಅಟ್ಲೀಸ್ಟ್. ನಿಮ್ಗೆ ಡೈಲಿ ಕಳಿಸ್ಲಿಕ್ಕೆ ಆಗ್ತಿದ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ಯು ಟೇಕ್ 2 days ಆ್ಯಂಡ್ ಸೆಂಡ್ ಇಟ್. ಬಟ್ ಸೆಂಡ್ ಮಾಡಬೇಕು, ಹೋಮ್ವರ್ಕ್ ಸೆಂಡ್ ಮಾಡಬೇಕು. ದಟ್ ಈಸ್ ಕಂಪಲ್ಸರಿ. ಇಟ್ ಹ್ಯಾಸ್ ಇಂಟರ್ನಲ್ ಮಾರ್ಕ್ಸ್.
ಓಕೆ. ಮುಂದೆ ವಿಡಿಯೋ ರಿಲೇಟೆಡ್ ಏನಾರ ಇತ್ತಂದರೆ ಜಸ್ಟ್ ಕಾಲ್ ಟು ಮೀ ಆರ್ ಶಾಶ್ವತ ಮಿಸ್ ಅಂತ ಹೇಳಿದಾರೆ ಅವ್ರ ಕಂಪ್ಯೂಟರ್ದ ಟೀಚರ್. ಸೊ ಅವ್ರಿಗೆ ನೀವು ಕಾಲ್ ಮಾಡಬೇಕು ಅಥವಾ ಪ್ರಿನ್ಸಿಪಲ್ ಸರ್ ಕಾಲ್ ಮಾಡಬೇಕು ವಿಡಿಯೋ ಬಂದಿಲ್ಲ ಅಂದ್ರೆ. ಆ್ಯಸ್ ಸೂನ್ ಆ್ಯಸ್ ಯು ಸಿ ಇಟ್. ಓಕೆ ರೈಟ್. ಸೊ ಇವತ್ತೊಬ್ಬರು 9th ಹುಡುಗರು ವಿಡಿಯೋ ಬಂದಿಲ್ಲ ಅಂತ ನಾತಿದ್ರಪ್ಪ. ಸೊ ಅದಕ್ಕೆ ಈಗ ಕಾಲ್ ಮಾಡಿದ್ರಿ ಅಂದ್ರೆ ನಾವು ಏನು ಮಾಡ್ತೀವಿ, ಜಸ್ಟ್ ಅವ್ರಿಗೆ ನೀವು ಡೈರೆಕ್ಟ್ ಕಾಲ್ ಮಾಡಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಜಸ್ಟ್ ಅಲ್ಲಿ ಒಂದು ಏನು ಸೆಟ್ಟಿಂಗ್ ಚೇಂಜ್ ಆಗಿರ್ತದೆ, ಆ ಸೆಟ್ಟಿಂಗನ್ನು ಹೊಡೆದ್ರಂದ್ರೆ ಏನಾಗ್ತದೆ, ವಿಡಿಯೋ ಓಪನ್ ಆಗ್ತಿರ್ತದೆ. ಸೊ ಅದನ್ನು ನೀವು ಆದಷ್ಟು ಜಲ್ದಿ ನೋಡಿ ಕಾಲ್ ಮಾಡಬೇಕು. ಒಬ್ಬೊಬ್ರು ನೈಟ್ ನೋಡ್ತಿರ್ತಾರೆ, ಇವತ್ತು ಈಗ ಅಪ್ಲೋಡ್ ಮಾಡಿದ ವಿಡಿಯೋ. ಸೊ ನೈಟ್ ನಾನು ಮನೆಗೆ ಹೋಗಿರ್ತೀನಿ, ಅವರು ಎಲ್ಲರೂ ಮನೆಗೆ ಹೋಗಿರ್ತಾರೆ, ಅವಾಗ ಮೆಸೇಜ್ ಮಾಡಿದರೆ ಉಪಯೋಗಿನ. ಸೊ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಆದಷ್ಟು ಕಾಲ್ ಮಾಡಿರಿ, ಆದಷ್ಟು ಒಳ್ಳೆಯದು ಆಗಲಿ. ಸೊ ದಿಸ್ ಈಸ್ ಇನ್ನೊಂದು ಹೇಳ್ಬೇಕು ನಿಮಗೆ. ಇವತ್ತು ನಾನು ಏನು ಹೇಳ್ತೀನಿ ಅಂದರೆ ಜಸ್ಟ್ ಅ ಮಿನಿಟ್. ಸೊ ಇವತ್ತಿಗೆ ಇಷ್ಟು ಸಾಕು. ಸ್ಟ್ರಕ್ಚರ್ ಆಫ್ ಅ ಫ್ಲವರ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಅಥವಾ ಇನ್ನೊಂದು ಸ್ವಲ್ಪ ನೋಡೋಣ, ಇನ್ನೊಂದು ಸ್ವಲ್ಪ ನೋಡೋದು ಚಲೋ. ಬಟ್ ಈ ಚಾಪ್ಟರ್ ಮುಗಿತದೆ. ದಿಸ್ ಚಾಪ್ಟರ್ ಈಸ್ ನಾಟ್ ದೇರ್ ಫಾರ್ ಯುವರ್ ಮಿಡ್ ಟರ್ಮಿಗೆ 5 ಚಾಪ್ಟರ್ ಫಿಕ್ಸ್ ಆಗ್ಯಾವ. 1ನೇದು 2ನೇದು ಫೈಬರ್ ಟು ಫ್ಯಾಬ್ರಿಕ್ ಅಷ್ಟೇ ಇಲ್ಲ, ಸ್ಟ್ರೋಸಸ್ ಆಫ್ ಫುಡ್ ಐತಿ, ಕಾಂಪೋನೆಂಟ್ಸ್ ಆಫ್ ಫುಡ್ ಐತಿ, ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್, ಮುಂದೆ ಇದ್ರೊಳಗೆ ಅದಾವು ಪ್ಯಾಟರ್ನು ಹೇಳ್ತು ನೋಡ್ರಿ. ಪ್ಯಾಟರ್ನ್ ಏನು ಮಾಡೋಣ ಅಂದ್ರೆ ನಾವು 20 ಮಾರ್ಕ್ಸ್ ಫಸ್ಟ್ ಇದನ್ನು ಏನು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಟ್ರೂ ಆರ್ ಫಾಲ್ಸ್, ಮ್ಯಾಚ್ ದ ಫಾಲೋವಿಂಗ್. 6 ಮಾರ್ಕ್ಸಿಗಿರಲಿ, ಟ್ರೂ ಆರ್ ಫಾಲ್ಸ್ 8 ಮಾರ್ಕ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 8 ಮಾರ್ಕ್ಸ್, ಸಾರಿ 7 ಇರಲಿ, 6 7 7 20 ಮಾರ್ಕ್ಸ್ ಆಯ್ತು. ಸೊ ಮುಂದೆ ಏನು ಮಾಡೋಣ, ನಿಮಗೆ 2 ಮಾರ್ಕಿನೂ ಹೆಚ್ಚಿಗೆ ಕೊಡೋದು ಚಲೋ. ಯಾಕಂದ್ರೆ ನೀವು ಈಗಿನ 6th ಇದೀರಿ, 6th 7th 2 ಮಾರ್ಕಿನೂ ಹೆಚ್ಚಿಗೆ ಕೊಡೋದು. ಸೊ 2 ಮಾರ್ಕಿನೂ ಒಂದು 4 ಕ್ವಶನ್ಸ್, 3 ಮಾರ್ಕಿನೂ 4 ಮಾಡೋಣ. 2 ಮಾರ್ಕಿನೂ 6, 3 ಮಾರ್ಕಿನೂ ಅಷ್ಟು ಆಗ್ತದೆ, ಡಿಫಿಕಲ್ಟ್ ಆಗ್ತದೆ. ಮತ್ತು 2 ಮಾರ್ಕಿನೂ 4, 3 ಮಾರ್ಕಿನೂ 4, 5 ಮಾರ್ಕಿನೂ 2 ನಡೀತದಲ್ಲ. 2 ಮಾರ್ಕಿನೂ 4, 3 ಮಾರ್ಕಿನೂ 4, 5 ಮಾರ್ಕಿನೂ 2. ಬಟ್ 5 ಮಾರ್ಕಿಂದ್ರೊಳಗೆ ಒಂದು ಇದನ್ನು ಎಕ್ಸ್ಟ್ರಾ ಇರ್ತಾರೆ. 5 ಮಾರ್ಕಿನೂ 3 ಕೊಡ್ತೀನಿ, ಅದ್ರೊಳಗೆ 2 ಬರೀರಿ. ಸೊ ಅಲ್ಲಿಗೆ 50 ಮಾರ್ಕ್ ಆಗ್ತದೆ. ಅಷ್ಟು ಮಾಡಿಬಿಡ್ರಿ, ಈಸಿ ಅದ. ಸೊ ಮುಂದೆ ಫಸ್ಟ್ ಟೆಸ್ಟ್ ಆಗೈತಿಲ್ಲ. ಸೊ ಫಸ್ಟ್ ಟೆಸ್ಟ್ ಒಳಗಿಂದು ಎಲ್ಲ ಕ್ವಶನ್ಸ್ ಮುಗ್ಕೊಂತೀವ್ರಿ. ಸೊ ಅದ್ರೊಳಗಿನ ಹೆಚ್ಚಿನ ಕ್ವಶನ್ಸ್ ಕೇಳ್ತಾನೆ ನಾನು. ಫಸ್ಟ್ ಟೆಸ್ಟ್ ನೀವೇನು 20 ಮಾರ್ಕಿಗೆ ಬರ್ತಿರಲಿಲ್ಲ, ಐ ಆಮ್ ಅಶ್ಯೂರ್ ಯು ಗ್ಯಾರಂಟಿ 10 to 15 ಮಾರ್ಕ್ಸ್ ಫ್ರಮ್ ದೆಮ್. ಅದರಿಂದ ಒಂದು 10 ರಿಂದ 15 ಮಾರ್ಕ್ಸ್ ಬರ್ತಾವೆ. ಸೊ ಬೆಟರ್ ಅದ್ರ ಕಡೆ ಲಕ್ಷ್ಯ ಇರಲಿ. ಓಕೆ. So this is completely regarding today's things. So ವಿಡಿಯೋ ಸಾಂದದ ಅಂತ ಗಾಬರಿ ಬೇಡ್ರಿ, ಈಗ ನಾನು ಹೇಳಿದ್ದೀನಿ. ಸೊ ಸಿಲೆಬಸ್ ಫಾರ್ 9th and 10th ಮೂರು ಇರೋದ್ರಿಂದ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ದೇರ್. ಸೊ ನಿಮ್ದು ಆಲ್ರೆಡಿ ಸಿಲೆಬಸ್ ಮುಗಿದಿರೋದ್ರಿಂದ ಸ್ವಲ್ಪ ಈಗಷ್ಟೇ ಕಡಿಮೆ ಮಾಡ್ತಾ ಇದ್ವಿ. ವೆನ್ ಯುವರ್ ಮಿಡ್ ಟರ್ಮ್ ಫಿನಿಷಸ್ ಅಗೇನ್ ಮತ್ತೆ ನಿಮ್ದು 20 minutes 22 minutes ವಿಡಿಯೋ ಮಾಡೋನು. ಪ್ರಾಪರಾಗಿ ನೀವು ವರ್ಕ್ ಮಾಡಿರಿ. ಸೊ ಪ್ರಾಪರ್ ಹೋಮ್ವರ್ಕ್ ಕಳಿಸ್ರಿ. ಓಕೆ. ಸ್ಟ್ರಕ್ಚರ್ ಆಫ್ ಎ ಫ್ಲವರ್. ಫ್ಲವರ್ಸ್ ವೇರಿ ಇನ್ ಮೆನಿ ವೇಸ್. ಫ್ಲವರ್ಸ್ ಏನಾಗ್ತಾವು, ದೇ ವೇರಿ ಇನ್ ಮೆನಿ ವೇಸ್. ಓಕೆ. ಮೋಸ್ಟ್ ಫ್ಲವರ್ಸ್ ಹ್ಯಾವ್ ದ ಸೇಮ್ ಬೇಸಿಕ್ ಸ್ಟ್ರಕ್ಚರ್. ಮೋಸ್ಟ್ ಫ್ಲವರ್ಸಿಗೆ ಏನಿರ್ತದೆ, ಸೇಮ್ ಬೇಸಿಕ್ ಸ್ಟ್ರಕ್ಚರ್ ಇರ್ತದೆ. ಅ ಟಿಪಿಕಲ್ ಫ್ಲವರ್ ಹ್ಯಾಸ್ ಸ್ಟ್ಯಾಕ್ ಕಾಲ್ಡ್ ಪೆಡಿಸೆಲ್. ಟಿಪಿಕಲ್ ಫ್ಲವರಿಗೆ ಒಂದು ಸ್ಟ್ಯಾಕ್ ಇರ್ತದೆ, ವಿ ಕಾಲ್ ಇಟ್ ಆಸ್ ಪೆಡಿಸೆಲ್, ವಿಚ್ ಜಾಯಿನ್ಸ್ ಇಟ್ ಟು ದ ಸ್ಟೆಮ್. ಅದೇನಾಗ್ತದೆ, ಸ್ಟೆಮ್ಮಿಗೆ ಜಾಯಿನ್ ಆಗ್ತದೆ. which joins it to the stem. Stemming join ಆಗ್ತದೆ. The uppermost part of the pedicel is wider and is known as thalamus. uppermost part of pedicel ಏನದ, ಅದು wider ಅದ, ಅದಕ್ಕೆ ಏನಂತೀವಿ ನಾವು thalamus ಅಂತ ಕರಿತೀವಿ. On the top of the thalamus, the different parts of the flower are arranged in rings or whorls. Top of the thalamus ಏನದ, there are the different parts of the flower that are arranged in rings or whorls. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಫ್ಲವರ್ ಅದಾವು, ದೇ ಆರ್ ಅರೇಂಜ್ಡ್ ಇನ್ ರಿಂಗ್ಸ್ ಆರ್ ವರ್ಲ್ಸ್. ಸೊ ನೀವು ಫ್ಲವರ್ ಡಯಾಗ್ರಾಮ್ ನೋಡ್ಬೇಕಾಗ್ತದೆ. ಸೊ ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಹಿಯರ್. ಸೊ ಏನೇನದ ನೋಡ್ರಿ, ತೆಳಗಿಂದ ಇದೇನದಲ್ಲ ಪೆಡಿಸೆಲ್. ಸೊ ದೆನ್ ಓವ್ಯೂಲ್ಸ್ ಅಂತ ಬರ್ತಾವ, ಓವರಿ ಅದ, ಸ್ಟೈಲ್ ಅಂತ ಕರಿತೀವಿ, ಸ್ಟಿಗ್ಮಾ ಅಂತದ. ದೆನ್ ವಾಟ್ ಈಸ್ ದೇರ್ ನೆಕ್ಸ್ಟ್, ಆಂಥರ್ ಅಂತದ, ಪೆಟಲ್ ಅದ. ದಾಸವಾಳ ಹೂವಿನ ತೊಗೊಂಡಾರ ಅವರು. ಸೊ ಐ ಥಿಂಕ್ ದಾಸವಾಳ ಹೂವಿನ ಸಿಗಂಗೆ ಕಾಣಿಸ್ತದೆ. ಸೊ ನೆಕ್ಸ್ಟ್ ಕ್ಲಾಸ್ದಾಗ ನಾನು ಏನು ಮಾಡ್ತೀನಿ, ಸೊ ಫ್ಲವರ್ ಬಗ್ಗೆ ಹೇಳ್ಕೊತಾನೆ. ಸೊ ಅದ್ರ ಪಾರ್ಟ್ಸನ್ನು ನಿಮಗೆ ಓರಲಿ ತೋರಿಸ್ಬಿಡ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ.
ಫ್ಲವರ್ ಬಗ್ಗೆ ನೀವು ಕ್ಲಿಯರ್ ಆಗಿ ಕಲಿಯಬಹುದು ಎನ್ನುವುದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ತಿಳಿಸಿ. ಓಕೆ, ಎಸ್, ಓಕೆ. ಸೊ ಇಷ್ಟು ಇವತ್ತಿಗೆ ಸಾಕು. ನಾನು ತಿರುಗಿ ನಾಳೆ ಮಾತನಾಡಲೆ. ಎಸ್, ಹೋಮ್ವರ್ಕ್ ಕಳಿಸ್ರಿ. ವಾಟ್ ಹೋಮ್ವರ್ಕ್ ಕಳಿಸ್ರಿ? ಎಕ್ಸಸೈಸ್ ಪರ್ಫೆಕ್ಟ್ ಒಂದು ಕ್ವಶನ್ಸ್ ಇರಲಿ, ಎದರ ರಿಲೇಟೆಡ್ ಇರ್ತಾವೆ ಅದನ್ನೊಂದು ಕೇಳಿ. 50 ಮಾರ್ಕ್ಸು ಮ್ಯಾಕ್ಸಿಮಮ್ ಕ್ವಶನ್ಸ್, 35ರಿಂದ 40 ಮಾರ್ಕ್ಸಿನ ಕ್ವಶನ್ಸ್. ದೇ ಆಲ್ ಕಮ್ ಫ್ರಾಮ್ ಎಕ್ಸಸೈಸ್. ಆ ಚಾಪ್ಟರ್ದ ಎಕ್ಸಸೈಸ್ ಸಮರಿ ಅಥವಾ ವಾಟ್ ಯು ಹ್ಯಾವ್ ಲರ್ನ್ಡ್. ಸೊ ಅದರೊಳಗಿನೂ ಕ್ವಶನ್ಸ್ ಬರ್ತವೆ. ಓಕೆ, ಸೊ ಅದಕ್ಕೆ ನೀವು ಏನು ಮಾಡಿರಿ, ಯು ಜಸ್ಟ್ ಬಿ ದ ಪರ್ಫೆಕ್ಟ್ ಆಫ್ ದಟ್. ಥ್ಯಾಂಕ್ ಯು. ವಿಲ್ ಸಿ ದ ಥಿಂಗ್ಸ್ ಇನ್